ಇನ್ನು ಮಾನ್ಯ ಬಿಜೆಪಿ ಹಿರಿಯ ನಾಯಕರಂತ ಸುರೇಶ್ ಕುಮಾರ್ ಅವರು ಕೂಡ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು, ಯಾವ ರೀತಿಯಾದಂತಹ ಘಟನೆಯನ್ನ ಹೇಗೆ ಹೇಳ್ತಾ ಇದ್ದಾರೆ? ಬಳ್ಳಾರಿ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ವಿಫಲರಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆಯೇ ಬ್ಯಾನರ್ ಗಲಾಟೆ ಆಗಿದ್ದೇಕೆ? ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಘಟನೆ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ತನಿಖೆ ಆಗಲಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಅವರು ಆಗ್ರಹಿಸ್ತಾ ಇದ್ದಾರೆ. ಬಳ್ಳಾರಿ ಪೊಲೀಸರೇ ಪರಿಸ್ಥಿತಿಯನ್ನು ನಿಯಂತ್ರಿಸಲು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೇ ಈ ಗಲಾಟೆ ಯಾಕಾಯಿತು ಅನ್ನುವಂಥ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ಈಗ ಬಳ್ಳಾರಿನಲ್ಲಿ ನಿನ್ನೆ ಆಗಿರೋದು ಅತ್ಯಂತ ದುರದೃಷ್ಟಕರ ಒಂದು ಘಟನೆ. ಬಳ್ಳಾರಿಯ ಜಿಲ್ಲೆಯ ಪೊಲೀಸವರು ಪರಿಸ್ಥಿತಿನ ಒಂದು ಗ್ರಹಿಸೋದಕ್ಕೆ, ಅಲ್ಲಿನ ವಾತಾವರಣನ ಗ್ರಹಿಸೋದಕ್ಕೆ ವಿಫಲರಾಗಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ಲರ ಜನಾರ್ದನ್ ರೆಡ್ಡಿಯವರು ಮನೆ ಮುಂದೆ ಬಂದು ಬ್ಯಾನರ್ ಕಟ್ಲಿಕ್ಕೆ ಹೋಗೋದು, ಅಲ್ಲೇ ಚೇರ್ಗಳು ಹಾಕ್ಕೊಂಡು ಕೂತ್ಕೊಳ್ಳೋದು, ಮತ್ತು ಭಾಳ ಒರಟೊಟ್ಟಾಗಿ ಅಸಭ್ಯವಾಗಿ ಮಾತಾಡಿ ಹೊಡೆಯೋಕ್ಕೆ ಹೋಗೋದು, ಇದನ್ನೆಲ್ಲ ಪೊಲೀಸವರು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮ ತೊಗೊಂಡಿದ್ದರೆ ಇದನ್ನು ಕಂಪ್ಲೀಟಾಗಿ ಇದನ್ನು ನಿಗ್ರಹಿಸ್ಬೋದಾಗಿತ್ತು, ತಡಿಬೋದಾಯಿತು. ಒಬ್ಬ ಅಮಾಯಕನ ಪ್ರಾಣ ಇವತ್ತು ಹೋಗಿದೆ. ನನಗನ್ಸುತ್ತೆ ಗೃಹ ಸಚಿವರು ಅಥವಾ ರಾಜ್ಯ ಸರ್ಕಾರ ಈ ಕುರಿತು ಒಂದು ಗಂಭೀರವಾದ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳುವುದು ಮಾಡ್ತಾ ಈ ಘಟನೆ ಬಗ್ಗೆ ಮಾಡಬೇಕು. ಮತ್ತು ಈ ವರ್ಷ ಭಾಳಷ್ಟು ಚುನಾವಣೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ವಾತಾವರಣ ಬೇರೆ ಕಡೆಯೂ ಸೃಷ್ಟಿ ಆಗದೇ ಇರೋಂಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದು ಭಾಳ ಅಗತ್ಯ ಇದೆ. ಮತ್ತು ಯಾರು ಇದಕ್ಕೆ ಕಾರಣರು, ಯಾರಿಲ್ಲಿ ಹೋಗಿ ಮೊದಲು ಶುರು ಮಾಡಿದ್ರು, ಇದರ ಉದ್ದೇಶ ಏನು, ಇದರ ಬಗ್ಗೆ ಮಾಡಲಿಕ್ಕೆ ಒಂದು ವಿಚಾರ